ಎಷ್ಟು ಟೈಮ್ ಬೇಕು ಇದಕ್ಕೆ ಐಸ್ ಆಗೋದಕ್ಕೆ? 18 ರಿಂದ 20 ಗಂಟೆ ಆದ ಐಸ್ ಅನ್ನು ಡೈಲಿ ಪ್ರಿಸರ್ವ್ ಮಾಡ್ಲಿಕ್ಕೋಸ್ಕರ ನಾವು ಒಂದು ಕೋಲ್ಡ್ ರೂಮ್ ಅಂತ ಮಾಡಿ ಇಟ್ಟಿದ್ದೇವೆ. ಒಳ್ಳೆ ಮೀನುಗಾರಿಕೆ ಒಂದೊಂದು ಮೆಸೇಜ್ ಬಂದ್ರೆ ಬೋಟ್ನವರು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದ್ರೊಳಗಡೆ ಟೋಟಲ್ ಎಷ್ಟು ಐಸ್ ಬಾಕ್ಸ್ ಗಳು ಇರ್ಬೋದು? ಇದು ಬ್ರೈನ್ ವಾಟರ್ ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ಯಾರಾದ್ರೂ ಡೆತ್ ಆಗಿದ್ರೆ ಆ ಬಾಡಿನ ಅದಕ್ಕೆಲ್ಲ ಇದು ತಗೊಂಡು ಹೋಗ್ತಾರೆ. ಫಸ್ಟ್ ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ಬೇಕು ಎಮರ್ಜೆನ್ಸಿ. ಕ್ಯಾನ್ ಒಳಗೆ ಸ್ವೀಟ್ ವಾಟರ್ ಐಸ್ ಆಗ್ತದೆ. ಅಂದ್ರೆ ನಮ್ಮ ಯೂಸ್ ಮೇಲೆ ಇರ್ತದೆ. ನಾವು ಅದು ಮಿಸ್ಯೂಸ್ ಮಾಡಿದ್ರೆ ಜಾಸ್ತಿ ಹೋಗ್ತದೆ. ಹವಾಮಾನ ವೈಪರೀತ್ಯ ಇಲ್ಲದಿದ್ರೆ ನಮ್ಗೆ ಫಿಶಿಂಗ್ ಒಳ್ಳೆ ಸಿಗ್ತದೆ. ಮುಟ್ಟೋದಕ್ಕೂ ಆಗ್ತಾ ಇಲ್ಲ. ಫುಲ್ ಕೋಲ್ಡ್ ಇದೆ ಸರ್. ಈಗ ಇದು ನೀರ್ ಹಾಕಿದ ನಂತರ ಸುಮಾರು ಎಷ್ಟು ಟೈಮ್ ಬೇಕು ಇದಕ್ಕೆ ಐಸ್ ಆಗೋದಕ್ಕೆ? 18 ರಿಂದ 20 ಗಂಟೆ. 18 ರಿಂದ 20 ಗಂಟೆ. ಈಗ ತೆಗೆದ್ರೆ ನಾಳೆ ಬೆಳಿಗ್ಗೆ ಆಗ್ತದೆ. ಅದಕ್ಕೋಸ್ಕರ ನಾವು ಆದ ಐಸ್ ಅನ್ನು ಡೈಲಿ ಪ್ರಿಸರ್ವ್ ಮಾಡ್ಲಿಕ್ಕೋಸ್ಕರ ನಾವು ಒಂದು ಕೋಲ್ಡ್ ರೂಮ್ ಅಂತ ಮಾಡಿ ಇಟ್ಟಿದ್ದೇವೆ. ವಿತ್ ನಮ್ಮ ಯೂನಿಟ್ ಎಲ್ಲ ಹಾಕೊಂಡು ಅದನ್ನು ಶೀತಲೀಕರಣ ಇದನ್ನು ಮಾಡಿ ಶೀತಲೀಕರಣದ ಒಂದು ಕೊಠಡಿ ಉಂಟು. ಇದು ಅಂದ್ರೆ ಕೋಲ್ಡ್ ರೂಮ್ ಅಂತ ಹೇಳ್ತೇವೆ. ಇದನ್ನು ನಾವು ಒಮ್ಮೆ ಐಸ್ ಆದದ್ದು ಲೈಟ್ ಐಸ್ ಆದದ್ದು ಇದರ ಒಳಗೆ ಹಾಕ್ತೇವೆ. ಇದರ ಸಾಧಾರಣ ನಮ್ಮ ಒಂದು ಇಡೀ ಪ್ಲಾಂಟ್ ಐಸ್ ಒಳಗೆ ಹಾಕ್ಲಿಕ್ಕೆ ಆಗ್ತದೆ. ಎಷ್ಟು ಇದರಲ್ಲಿ 700 ಕ್ಯಾನ್ಸ್ ಐಸ್ ಉಂಟು, 700 ಬ್ಲಾಕ್ಸ್ ಐಸ್ ಉಂಟು. ಸ್ಟೋರೇಜ್ ಉಂಟು. ಇದ್ರಲ್ಲಿ ನಾವು ಬನ್ನಿ ಫುಲ್ ಕೋಲ್ಡ್ ಉಂಟು. ಆ ಯೂನಿಟ್ ಇಂದ ನಾವು ಅದನ್ನು -5 ಟೆಂಪರೇಚರ್ ಅನ್ನು ಮೇಂಟೈನ್ ಮಾಡ್ತೇವೆ. ಇಲ್ಲಿ ಪೂರ್ತಿ ಇದು ರೂಮ್ ಪೂರ್ತಿ -5 ಟೆಂಪರೇಚರ್ ಮೇಂಟೈನ್. ಯಾಕಂದ್ರೆ ಇದು ಕರಗಬಾರ್ದು ಅಂತ. ಮತ್ತೆ ಒಂದಕ್ಕೊಂದು ಅಂಟಿಕೊಳ್ತದೆ. ಅದನ್ನು ಇದು ಮಾಡೋಕ್ಕೋಸ್ಕರ ಇದು ಯಾವಾಗ ಡಿಮಾಂಡ್ ಬರ್ತದೆ ಅವಾಗ ಕೊಟ್ಟು ಬರ್ತದೆ. ಒಂದ್ ವೇಳೆ ನಮ್ಮಲ್ಲಿ ಖಾಲಿ ಹಾಕಿದ್ರೆ ಸರ್ ಇಲ್ಲಿ ಏನಾದ್ರು ಇನ್ ಕೇಸ್ ಯಾರಾದ್ರೂ ಮನುಷ್ಯ ಏನಾದ್ರು ಸಿಗಾಕೊಂಡಾದ್ರೆ ಇಲ್ಲ ಚಾನ್ಸ್ ಇಲ್ಲ. ಸಿಗಾಕ್ಲಿಲ್ಲ ಓಪನ್ ಇದು ಉಂಟು. ಸಿಗಾಕ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಫುಲ್ ಇರ್ತದಲ್ಲ ಐಸ್. ಹೌದೌದು ಸರ್. ಆಲ್ಮೋಸ್ಟ್ ಇವಾಗ ನಿಮ್ಮ ಪ್ರೊಡಕ್ಷನ್ ಆದ ನಂತರ ಸ್ಟೋರ್ ಮಾಡಿ ಇಟ್ಟಿರ್ತೀರಿ. ಹೌದೌದು. ಯಾವಾಗ ನಿಮ್ಗೆ ಆರ್ಡರ್ ಬರುತ್ತೆ ಇಮಿಡಿಯೇಟ್ ಕೊಡ್ಲಿ. ಅಂದ್ರೆ ಈಗ ನಮ್ಮ ಮೀನುಗಾರಿಕೆ ಹೇಳಲಿಕ್ಕೆ ಆಗುದಿಲ್ಲ. ಮೀನ್ ಇದ್ದಾಗ ನಾವಂತೂ ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ. ರೆಡಿ ಇರ್ಬೇಕು. ಅಲ್ಲಿ ಎಂತಾದ್ರೂ ಒಳ್ಳೆ ಮೀನುಗಾರಿಕೆ ಒಂದೊಂದು ಮೆಸೇಜ್ ಬಂದ್ರೆ ಬೋಟ್ನವರು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇವಾಗ ಇದು ಎಷ್ಟು ದಿನ ಬೇಕಾದ್ರೂ ನಾವು ಸ್ಟೋರೇಜ್ ಇದನ್ನು ಸಾಧಾರಣ ಎಷ್ಟು ದಿವಸ ಇಡ್ಬೋದು. ಅದಕ್ಕೋಸ್ಕರ ನಾವು ಒಂದು AC ಒಂದು ಯೂನಿಟ್ ಹಾಕಿದ್ದೇವೆ. ಅದು -5 ಟೆಂಪರೇಚರ್ ಮೇಂಟೈನ್ ಮಾಡ್ತದೆ. ಆಟೋಮೆಟಿಕ್ ಕಟ್ ಆಫ್ ಆಗ್ತದೆ. ನಿಮ್ಗೆ ಆಲ್ಮೋಸ್ಟ್ ಕರೆಂಟ್ ಬಿಲ್ ಬರದೇ ಇಲ್ಲಿಂದ. ಕರೆಂಟ್ ಬಿಲ್ಗಿಂತ ಅಂದ್ರೆ ನಮ್ದು ಮೇನ್ ಸಪ್ಲೈ ಓರಿಯೆಂಟೆಡ್. ಅಂದ್ರೆ ನಮ್ಮ ಮೀನುಗಾರ ಕೇಳಿದಾಗ ಅದು ಕೊಡುವಂತ ನಮ್ಮ ಒಂದು ಆಶೆ. ಅದಕ್ಕೋಸ್ಕರ ಇಷ್ಟು ಮಾಡ್ತಿದ್ದೆ. ಖರ್ಚು ಆಗ್ತದೆ, ಡೆಫಿನೆಟ್ಲಿ ಖರ್ಚು ಉಂಟು. ಬಟ್ ನಮ್ಗೆ ಅವ್ರು ಕೇಳಿದಾಗ ಒಂದು ಸಪ್ಲೈ ಮಾಡೋ ಒಂದು ಆಗ್ಬಹುದು ಅಂತ ನಮ್ಮದೊಂದು ಇಚ್ಛೆ. ಈಗ ಇದ್ರೊಳಗಡೆ ಟೋಟಲ್ ಎಷ್ಟು ಐಸ್ ಬಾಕ್ಸ್ ಗಳು ಇರ್ಬೋದು? ಸಾಧಾರಣ 100 kg 800 ತನಕ ಇದು ಹಿಡಿಯುತ್ತೆ. 80 ಟನ್ ಕೆಪಾಸಿಟಿ ಟೋಟಲ್. ಇದು 100 kg ಬರುತ್ತೆ. 100 kg. ಅದರಲ್ಲಿ 800 ಈ ಬ್ಲಾಕ್ಸ್ ಇಡುವ ವ್ಯವಸ್ಥೆ ಉಂಟು ಇದ್ರೊಳಗಡೆ. ಅಂದ್ರೆ 80 ಟನ್ ಕೆಪಾಸಿಟಿಗೋಸ್ಕರ ನಾವು ಅದನ್ನು ಡಿಸೈನ್ ಮಾಡಿದ್ದೇವೆ. ಈಗ ಸರ್ ಈಗ ಇದೇನ್ ಸ್ಟೋರೇಜ್ ಇಲ್ಲ ಆಗ್ತಿದೆ ಇಲ್ಲಿ. ಈಗ ನೀವು ವಾಟರ್ ಹಾಕ್ತೀರಿ. ಇದು ವಾಟರ್ ಹಾಕಿದ ನಂತರ ಸುಮಾರು 18 ರಿಂದ 20 ಗಂಟೆಗಳು ಬೇಕು. ಅಂದ್ರೆ ಈಗ ಬರೀ ಓನ್ಲಿ ವಾಟರ್ ಅಷ್ಟೇ? ವಾಟರ್ ಮಾತ್ರ. ಇದರ ಒಳಗೆ ಬೇರೆ ಉಂಟು. ಇದು ಬ್ರೈನ್ ವಾಟರ್ ಅಂತ ಹೇಳ್ತಾರೆ. ಇದು ಬ್ರೈನ್ ವಾಟರ್ ಅಂತಾರೆ. ಇದು ಬ್ರೈನ್ ಟ್ಯಾಂಕ್ ನಲ್ಲಿ ಬ್ರೈನ್ ವಾಟರ್. ಬಟ್ ಅದು ಕೋಲ್ಡ್ ಆಗಿ ಐಸ್ ಇದರ ಒಳಗೆ ಐಸ್ ಆಗ್ತದೆ. ಅದು ಕೋಲ್ಡ್ ಆಗಿ ನಾವು ಕೋಲ್ಡ್ ಮಾಡುದು ಇದನ್ನು ಕೋಲ್ಡ್ ಮಾಡುದು ಉಪ್ಪಾಗ್ತದೆ. ಯಾಕಂದ್ರೆ ಇದು ಐಸ್ ಆಗದ ಹಾಗೆ ಇದರ ಟೆಂಪರೇಚರ್ ಇದಿರ್ಬೇಕಾದ್ರೆ ಲಿಕ್ವಿಡ್ ಆಗಿ ಅದು 1100 1200 PPT ಅಂತ. ಈಗ ಅದು ಕೋಲ್ಡ್ ಇದೆಯಾ? ಅದು ತುಂಬಾ ಕೋಲ್ಡ್ ಉಂಟು. ಅದು ಆಕ್ಚುಲಿ ಐಸ್ ಆಗುದಿಲ್ಲ, ಬಿಕಾಸ್ ಅದರಲ್ಲಿ ಉಪ್ಪು ಉಂಟು. ಉಪ್ಪು ಮಿಕ್ಸ್ ಮಾಡಿದ್ರೆ ಸಮುದ್ರ ನೀರು ಹೇಗೆ ಗಟ್ಟಿ ಆಗುದಿಲ್ಲ, ಎಕ್ಸ್ಚೇಂಜ್ ಆಗ್ತಾ ಇರ್ತದೆ. ಇದು ಆಕ್ಚುಲಿ ಟೋಟಲ್ ಹೀಟ್ ಎಕ್ಸ್ಚೇಂಜ್ ಇದು ಸಿಸ್ಟಮ್ ಇದು. ಅಂದ್ರೆ ಇದರದ ನೀರು ನಾವು ಅಮೋನಿಯಾ ಮೂಲಕ ಹೀಟ್ ಅನ್ನು ಅಬ್ಸರ್ವ್ ಮಾಡಿ ಮೇಲೆ ಹೋಗಿ ಅದನ್ನು ಪುನಃ ಕೂಲ್ ಮಾಡಿ ಲಿಕ್ವಿಡ್ ಮಾಡಿ ಮತ್ತೆ ವೆಪರ್ ಆಗ್ತದೆ. ಯಾವ್ದ್ರಲ್ಲಿ ಎಕ್ಸ್ಪಾನ್ಷನ್ ವಾಲ್ ಅಂತ ಉಂಟು,
ಹಾಲಲ್ಲಿ ವ್ಯಾಪಾರ ಆಗ್ತದೆ. ವ್ಯಾಪಾರ ಆದಾಗ ಕೋಲ್ಡ್ ಆಗ್ತದೆ. ಇದಕ್ಕೂ ಇವಾಗ ಏನೋ ಟೆಂಪರೇಚರ್ ಸೆಟ್ ಮಾಡಿರ್ತೀರಾ? ಟೆಂಪರೇಚರ್ ಅಂದ್ರೆ ಟೆಂಪರೇಚರ್ ಇಲ್ಲ, ಇದು ಐಸ್ ಇದಾಗುತ್ತೆ. ಇದರ ಟೆಂಪರೇಚರ್ ನಾವು ಸೆಟ್ ಮಾಡ್ತೇವೆ. ಯಾವ್ದು ಇದು ಬ್ರೈನ್ ವಾಟರ್ ಟೆಂಪರೇಚರ್ ಅಷ್ಟು ಇದಿದ್ರೆ ನಾವು 13 ಬಂದ್ರೆ ಇದರಲ್ಲಿ ಐಸ್ ಆಗಿದೆ ಅಂತ ಲೆಕ್ಕ. 9ರಿಂದ 13 ತನಕ ನಾವು ಅದು ಮೇಂಟೈನ್ ಮಾಡ್ತೇವೆ. ಮೈನಸ್ 13 ಆದ್ರೆ ಅಂದ್ರೆ ನಮ್ಮ ಇದು ಐಸ್ ಫಾರ್ಮ್ ಆಯ್ತು ಅಂತ ಲೆಕ್ಕ. ಅದು ನಾವು -13 ಯಾವ ಟೆಂಪರೇಚರ್ ಬ್ರೈನ್ ವಾಟರ್ ಟೆಂಪರೇಚರ್ ನೋಡು ಎಷ್ಟು ಫುಲ್ ಫಾರ್ಮ್ ಐಸ್ ಆಗ್ತದೆ. ಸೊ ಒಂದು ಬಾಕ್ಸ್ ಇವಾಗ ಇದು ಒಂದು 100 kg ಬರುತ್ತೆ. 100 kg ಬರ್ತದೆ. 100 kg ಬರುತ್ತೆ. ಇದೆಲ್ಲ ಏನ್ ಸರ್ ಇದು? ಈ ಒಂದು ಈಗ ಇದು ಕೂಲಿಂಗ್ ಸಿಸ್ಟಮ್. ಇದು ಆಕ್ಚುಲಿ ಅದು ನಾನು ಹೇಳಿದೆನಲ್ಲ ಹೀಟ್ ಎಕ್ಸ್ಚೇಂಜ್ ಅಂತ. ಈಗ ಇದು ನೀರು ಹಾಕುವಾಗ 30+30 ಇರ್ತದೆ. ಯಾವ್ದು ಇದ್ರೆ ನಮ್ಮ ನಾರ್ಮಲ್ ನೀರು ಗ್ರೌಂಡ್ ವಾಟರ್ ನೀರು +30 ಇರ್ತದೆ ಇದರಲ್ಲಿ. ನಾರ್ಮಲ್ ವಾಟರ್ +30 ಇದೆ. ಅದನ್ನು ನಾವೀಗ ಆಕ್ಚುಲಿ ಐಸ್ ಆಗುದು ಮೈನಸ್ ನಂತರ ಅಲ್ಲ. ಅದನ್ನು ಇದರ ಹೀಟ್ ಅನ್ನು ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ನಾವು ಅದರ ಕೂಲಿಂಗ್ ಇದರಲ್ಲಿ ಕೂಲಿಂಗ್ ಕಾಯಿಲ್ ಇರ್ತದೆ. ಒಂದು ಸಾಧಾರಣ ಒಂದು ಇಲ್ಲಿ ಬಂದ ನಂತರ ಅದು ಇವಾಪರೇಟ್ ಆಗ್ತದೆ, ಎಕ್ಸ್ಪಾಂಡ್ ಆಗ್ತದೆ. ಓಕೆ, ಇವಾಪರೇಟ್ ಆದಾಗ ಅದು ಕೋಲ್ಡ್ ಆಗ್ತದೆ. ಆಕ್ಚುಲಿ ಅಮೋನಿಯಾ ಇವಾಪರೇಟ್ ಆದಾಗ ತುಂಬಾ ಮೈನಸ್ ಇದು ಟೆಂಪರೇಚರ್ ಬರ್ತದೆ ಅದರಲ್ಲಿ. ಅದು ನಮ್ಮ ಈ ಅಕ್ಯುಮುಲೇಟರ್ ಥ್ರೂ ಕೂಲಿಂಗ್ ಕಾಯಿಲ್ಗೆ ಹೋಗಿ ಅಲ್ಲಿಂದ ನಾವು ನಮ್ಮ ಕಂಪ್ರೆಸರ್ ಮೂಲಕ ಅದನ್ನು ಇದು ಸೆಕ್ಷನ್ ಮಾಡ್ತೇವೆ ಇಲ್ಲಿ. ಓಕೆ, ಇಲ್ಲಿಂದ ಸೆಕ್ಷನ್ ಮಾಡಿ ಇಲ್ಲಿಂದ ನಾವು ಸೀದಾ ಕಂಪ್ರೆಷನ್ ಮೂಲಕ ಮೇಲೆ ಕೊಡ್ತೇವೆ, ಅಂದ್ರೆ ಇವಾಪರೇಟರ್ಗೆ ಕೊಡ್ತೇವೆ. ಇದ್ರೊಳಗಡೆ ಇವಾಗ ವಾಟರ್ ಅಲ್ಲ, ಇದರ ಒಳಗೆ ಅಮೋನಿಯಾ ಉಂಟು, ಅಮೋನಿಯಾ ಗ್ಯಾಸ್ ಉಂಟು. ಓಕೆ ಓಕೆ. ಈ ಕೋಲ್ಡ್ ಮಾಡೋದು ಟೆಂಪರೇಚರ್ ಎಕ್ಸ್ಚೇಂಜ್ ಆಗ್ಲಿಕ್ಕೆ. ಸೊ ಹೀಟ್ ಇಂದ ಅದರ ಹೀಟ್ ಅನ್ನು ಇದು ತೆಗೆದು ಇದು ಕೋಲ್ಡ್ ಕೊಡುತ್ತೆ. ಇದು ಈಗ ಕೋಲ್ಡ್ ಹೋಗ್ತದಲ್ಲ, ಆಗ ಮೇಲೆ ಅದು ಹೀಟ್ ಇದ್ದದನ್ನ ಅಬ್ಸರ್ವ್ ಮಾಡ್ತದೆ. ಇದು ಹೋಗೋದು ಹೀಟ್. ಇದು ಕೋಲ್ಡ್ ಆದ ಹೀಟ್ ಮೇಲೆ ಹೋಗುತ್ತೆ. ಸೊ ಇದು ನಮಗೆ ಮತ್ತೆ ಕೋಲ್ಡ್ ಆಗಿ ಇಲ್ಲಿಂದ ಹೋಗುದು ಕೋಲ್ಡ್. ಓಕೆ, ಇಲ್ಲಿಂದ ಟೋಟಲ್ ಕೋಲ್ಡ್ ಹೋಗಿ ಕೂಲಿಂಗ್ ಕಾಯಿಲ್ಗೆ ಹೋಗ್ತದೆ. ಸರ್ ಈಗ ಇದು ಕೋಲ್ಡ್ ಹೋಗೋದು ಏನು ಗ್ಯಾಸ್ ಟೈಪ್ ಅಲ್ಲಿ ಹೋಗುತ್ತಾ? ಗ್ಯಾಸ್, ಅದೇ ಇವಾಪರೇಟ್ ಗ್ಯಾಸ್ ಉಂಟಲ್ಲ, ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರ್ತದೆ, ಅದು ನೀರಿನಾಗಿ ಇರ್ತದೆ. ಈ ವಾಲಿನಿಂದೋಸ್ಕರ ಅದು ಸ್ಲೋ ಬಿಡುವಾಗ ಅದು ಇವಾಪರೇಟ್ ಆಗ್ತದೆ, ಎಕ್ಸ್ಪಾಂಡ್ ಆಗ್ತದೆ. ಎಕ್ಸ್ಪಾಂಡ್ ಆದಾಗ ಕೋಲ್ಡ್ ಆಗ್ತದೆ. ಅದು ಅಮೋನಿಯಾದ ಒಂದು ಸಿಸ್ಟಮ್. ಅಮೋನಿಯಾ ಮತ್ತೆ ನೈಟ್ರೋಜನ್ ಅಂತ ಇರ್ತದಲ್ಲ, ಅದೆಲ್ಲ ಕೂಲಿಂಗ್ ಸಿಸ್ಟಮ್ ಯೂಸ್ ಆಗುವ ಒಂದು ಎಂತ ರಾಸಾಯನಿಕ ಅಂತ ಹೇಳ್ತಾರೆ. ಹೌದೌದು. ಈಗ ಇಲ್ಲೇ ಈಗ ನೀವು ಏನ್ ಐಸ್ ಇವಾಗ ಆಗುತ್ತೆ ಸರ್, ಇಲ್ಲೇ ಬಿಟ್ರೆ ಏನಾಗಲ್ಲ ಅದು, ಅಂದ್ರೆ ಮೆಲ್ಟ್ ಆಗ್ತದೆ. ಐಸ್ ಇರ್ಬೇಕಾದ್ರೆ ಅದನ್ನ ನಾವು ಪುನಃ ರನ್ ಮಾಡ್ತಾ ಇರ್ಬೇಕು. ಇಲ್ಲದ್ರೆ ಟೆಂಪರೇಚರ್ ಅಂದ್ರೆ ನಾರ್ಮಲ್ ನಮ್ಮ ವೆದರ್ ಟೆಂಪರೇಚರ್ ಇದು ಐಸ್ ಆದ ನಂತರ ತೆಗೆದು ಕೋಲ್ಡ್ ರೂಮ್ಗೆ ಹಾಕ್ಬಿಡ್ಬೇಕು. ಇಲ್ಲ ಅಂದ್ರೆ ಮತ್ತೆ ಇಲ್ಲಿ ಮೆಲ್ಟ್ ಆಗ್ತದೆ. ಪುನಃ ಅದಕ್ಕೋಸ್ಕರ ನಾವು ಪುನಃ ಚಾಲು ಮಾಡಿ ಮತ್ತೆ ಈ ಮಿಷಿನ್ ಮತ್ತೆ ರನ್ ಮಾಡ್ಬೇಕಾಗತ್ತೆ. ಓಕೆ ಓಕೆ. ಸೊ ಇದು ವಾಟರ್ ಬಂದ್ಬಿಟ್ಟು ಪ್ಯೂರ್ ನಾವು ಅದು ಪ್ಯೂರಿಫೈ ಮಾಡಿ ಹಾಕ್ತೇವೆ. ಓಕೆ, ನಮ್ಮದು ಯೂನಿಟ್ ಉಂಟು. ಸರ್ ಈಗ ಇದು ಈ ಐಸ್ ಬಂದ್ಬಿಟ್ಟು ಬರೀ ನಮ್ಮ ಫಿಶ್ಗೆ ಮಾತ್ರ ಹಾಕ್ಲಿ. ಓಕೆ, ಕನ್ಸಂಪ್ಷನ್ಗೆ ನಾವು ಕೊಡುದಿಲ್ಲ, ಅಂದ್ರೆ ಹ್ಯೂಮನ್ ಕನ್ಸಂಪ್ಷನ್ ಡೈರೆಕ್ಟ್ ಕೊಡುದಿಲ್ಲ. ಅಂದ್ರೆ ನಮ್ದು ಪರ್ಪಸ್ ಫಿಶ್ಗೆ ಇದು ಮಾಡ್ಲಿಕ್ಕೆ ಅಂತ ಅದನ್ನು ಕೋಲ್ಡ್ ರೂಮಿಗೆ ಹಾಕಿ ಅದನ್ನು ಫಿಶ್ ಅನ್ನು ಸೇಫ್ ಮಾಡಿ ತರ್ಲಿಕ್ಕೆ. ಈಗ ಹಾಸ್ಪಿಟಲ್ ಇದೆಲ್ಲ ಯೂಸ್ ಮಾಡ್ತಾರಲ್ಲ ಸರ್, ಅದು ಬೇರೆ. ಅದು ಕ್ಯೂಬ್ಸ್ ಎಲ್ಲ ಬರ್ತದಲ್ಲ, ಅದು ಕ್ಯೂಬ್ ಸಿಸ್ಟಮೇ ಬೇರೆ ಉಂಟು. ಯಾಕಂದ್ರೆ ಈಗ ಯಾರಾದ್ರೂ ಡೆತ್ ಆಗಿದ್ರೆ ಆ ಬಾಡಿನ ಅದಕ್ಕೆಲ್ಲ ಇದು ತಗೊಂಡು ಹೋಗ್ತಾರೆ. ಇದು ಯೂಸ್ ಆಗುತ್ತೆ, ಬಾಕ್ಸ್ ಮೇಲೆ ಹಾಕ್ಲಿಕ್ಕೆ ತಗೊಂಡು ಹೋಗ್ತಾರೆ. ಯೂಸ್ ಆಗುತ್ತೆ, ಇದು ಯೂಸ್ ಆಗ್ತದೆ. ಓಕೆ. ನೀವು ಅಂದ್ರೆ ಯಾವ್ದು ಆರ್ಡರ್ ಬಂದ್ರೆ ಕೊಡ್ತೀವಿ? ಆರ್ಡರ್ ಅಂದ್ರೆ ಅದು ನಾವು ನಮ್ಮ ತುಂಬಾ ಯಾರು ಕರ್ತವ್ಯ ಅಂತ ಸಹಾಯ ಮಾಡ್ತೇವೆ. ಅದೇ ಫ್ರೀ ಆಗಿ ಕೊಟ್ಬಿಡುವಂಥದ್ದು. ಇದು ಟೋಟಲ್ ಇದು ಎಷ್ಟು? 700 ಕ್ಯಾನ್ ಉಂಟು ಟೋಟಲ್. ಇದು ಪೂರ್ತಿ. ಇದು ಉಪ್ಪು ಮೊದಲೇ ಸ್ಟೋರೇಜ್ ಮಾಡ್ಬಿಡೋದು ಸರ್ ಇದು? ಅಂದ್ರೆ ಉಪ್ಪು ಅಂದ್ರೆ ಇದು ಕಮ್ಮಿ ಆದ್ರೆ ಐಸ್ ಫಾರ್ಮೇಶನ್ ಸ್ಲೋ ಆಗ್ತದೆ, ನಮ್ಗೆ ಗೊತ್ತಾಗ್ತದೆ. ಐಸ್ ಹಾಕೋದು ಲೇಟ್ ಆಗ್ತದೆ. ಅದಕ್ಕೋಸ್ಕರ ಅದು 1200 PPT ಅಂತ ಇರ್ತದೆ. ಅದನ್ನ ಅವರೇಜ್ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಉಪ್ಪು ನಾವು ಮಿಕ್ಸ್ ಮಾಡ್ತಾ ಇರ್ತೇವೆ. ಅಂದ್ರೆ ಫಸ್ಟ್ ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ಬೇಕು, ಎಮರ್ಜೆನ್ಸಿ ನಮ್ಗೆ ಯಾವಾಗ ಬೇಕು ಅಂತಂದ್ರೆ ಅದು ಹಾಕೋ ತರ ಇರ್ತದೆ. ಹೌದು. ಈಗ ಇದು ಸರ್ ಅದು ಒನ್ ಆಫ್ ದ 2 ಇದು ಉಂಟು ಸೆಕ್ಷನ್ ಮಾಡ್ಲಿಕ್ಕೆ. ಇಲ್ಲಿ ಕೂಲಿಂಗ್ ಕಾಯಿಲ್ ಬರ್ತಲ್ಲ ಕೆಳಗೆ, ಅದು ನಿಮ್ಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ ಇದರ ಒಳಗೆ ಇದ್ರೊಳಗಡೆ ಇರುತ್ತೆ ಕೂಲಿಂಗ್ ಕಾಯಿಲ್ ಇರ್ತದೆ. ಫುಲ್ ಜಿಗ್ಜಾಗ್ ಕೂಲಿಂಗ್ ಕಾಯಿಲ್ ಇರ್ತದೆ. ಅದರಿಂದ ಇದು ಸೆಕ್ಷನ್ ಮಾಡಿ ಇಲ್ಲಿಂದ ಮೇಲೆ, ಯಾಕಂದ್ರೆ ಲಿಕ್ವಿಡ್ ಬರಬಾರ್ದಂತ ಎಷ್ಟು ದೊಡ್ಡ ಇದು ಅಕ್ಯುಮುಲೇಟರ್ ಅಂತ ಹೇಳ್ತಾರೆ. ಇದಕ್ಕೆ ಲಿಕ್ವಿಡ್ ಬರಬಾರ್ದಂತ, ಕಂಪ್ರೆಸರ್ಗೆ ಲಿಕ್ವಿಡ್ ಹೋಗಬಾರ್ದಂತ, ಖಾಲಿ ವೇಪರ್ ಅನ್ನು ಮಾತ್ರ ಸಕ್ ಮಾಡ್ತಾರೆ. ಓಕೆ ಓಕೆ. ಇದೆಲ್ಲ ಪೂರ್ತಿ ಉಪ್ಪಲ್ಲ ಸರ್? ಇದು ಎಜಿಟೇಟರ್ ಅಂತ ಹೇಳ್ತಾರೆ ಇದಕ್ಕೆ.
ಅದ್ರಲ್ಲಿ ಒಡೆ ಬಲ್ಪುನಿಯ ಭಯ್ಯ ಏನ್ ಸರ್ ಇದು? ಇದು ನೀರಿದ್ದು ಸರ್ಕ್ಯುಲೇಷನ್. ಈಗ ಕೋಲ್ಡ್ ಸರ್ಕ್ಯುಲೇಷನ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಇದನ್ನು ಎಜಿಟೇಟರ್ ಅಂತ ಹೇಳ್ತೇವೆ. ಅದು ವೀಲ್ ತಿರುಗ್ತಾ ಇರ್ತದೆ, ಅದರಲ್ಲಿ ಫ್ಯಾನ್ ಇರ್ತದೆ. ಈಗ ಉಪ್ಪು ಈ ಡೈರೆಕ್ಟ್ ಉಪ್ಪು ಹಾಕ್ತೇವೆ, ಡೈರೆಕ್ಟ್ ಹಾಕ್ತೇವೆ, ಬಟ್ ಇದು ನೀರು ಸರ್ಕ್ಯುಲೇಷನ್ ಆಗ್ಬೇಕು. ಸರ್ಕ್ಯುಲೇಷನ್ಗೋಸ್ಕರ ಇದು ಎಜಿಟೇಟರ್ ಅಂತ ಹೇಳ್ತೇವೆ. ಈಗ ಇದ್ರೊಳಗಡೆ ನೀರ್ ಸ್ಟೋರೇಜ್ ಆಗಿದೆಯಲ್ಲ, ಕೆಳಗಡೆ ಟ್ಯಾಂಕ್ ಇದೆಯಾ? ದೊಡ್ಡ ಟ್ಯಾಂಕ್ ಉಂಟು, ಅದಕ್ಕೆ ಬ್ರೈನ್ ಟ್ಯಾಂಕ್ ಅಂತ. ಕಂಪ್ಲೀಟ್ ಏರಿಯಾ ಪೂರ್ತಿ ದೊಡ್ಡ ಟ್ಯಾಂಕ್ ಉಂಟು. ಸೊ ಅದಕ್ಕೆ ನಾವು ಉಪ್ಪು ಬೆರೆಸಿದಾಗ ಯಾವುದೇ ಕಾರಣಕ್ಕೂ ಅದು ಐಸ್ ಆಗುದಿಲ್ಲ. ಸೊ ಅದರಿಂದ ನಮ್ದು ಕ್ಯಾನ್ ಒಳಗೆ ಸ್ವೀಟ್ ವಾಟರ್ ಐಸ್ ಆಗ್ತದೆ, ಐಸ್ ಆಗುತ್ತೆ. ಅದು ಸಾಲ್ಟ್ ವಾಟರ್, ನಮ್ದು ನಾವು ಸ್ವೀಟ್ ವಾಟರ್ ಹಾಕಿ ಸ್ವೀಟ್ ವಾಟರ್. ಈಗ ಇನ್ ಕೇಸ್ ಸಾಲ್ಟ್ ವಾಟರ್ ಆಗೋದೇ ಆಗೋದಿಲ್ಲ. ಅದಕ್ಕೋಸ್ಕರ ಆಗ್ಬಾರ್ದಂತ ನಾವು ಅಷ್ಟು ಉಪ್ಪನ್ನು ಹಾಕಿ ಅದನ್ನು ಐಸ್ ಆಗದಾಗೆ ಇದು ಮಾಡ್ತೇವೆ, ನೋಡ್ಕೊಳ್ತೇವೆ. ಈಗ ಕನಿಷ್ಠ ಒಂದು ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ಸರ್? ಉಪ್ಪೆಲ್ಲ ಎಷ್ಟು ಬೇಕಾಗುತ್ತೆ? ಯೂಶಲಿ ಅದು ಇದೆಲ್ಲ ಎಂತ ಒಮ್ಮೆ ಹಾಕಿದ್ರೆ ಇನ್ನೊಮ್ಮೆ ಯೂಸ್ ಆಗ್ಬಾರ್ದು. ಅಂದ್ರೆ ಅದು ರಿಪೀಟೇಬಲ್ ಯೂಸ್. ಅಮೋನಿಯಾ ಇರ್ಲಿ, ಉಪ್ಪು ಇರ್ಲಿ, ಇವ್ ನಮ್ಮ ಕ್ಯಾನಿಗೆ ನೀರ್ ಹಾಕ್ತಾರಲ್ಲ, ಅದರಿಂದ ಮಿಕ್ಸ್ ಆದ ಕೂಡಲೇ ಅದು ಒಂದ್ ಸ್ವಲ್ಪ ಡೈಲ್ಯೂಟ್ ಆಗ್ತದೆ. ಆರಲ್ಸ್ ಅದು ರಿಮೈನ್ ಸೇಮ್. ಒಮ್ಮೆ ಹಾಕಿದ್ರೆ ಲಾಸ್ಟ್ ಮಟ್ಟಕ್ಕೆ ಬರ್ಬೇಕು. ಆಕ್ಚುಲಿ ಟೆಕ್ನಾಲಜಿ ಅದು. ಅಂದ್ರೆ ಈಗ ಅದೆಲ್ಲ ರಿಯೂಸಬಲ್. ಯೂಶಲಿ ಅದು ಹಾಕ್ಲಿಕ್ಕಿಲ್ಲ ನಾವು. ಅದ್ರಿಂದ ಮಕ್ಕಳು ನೀರ್ ಹಾಕುವಾಗ ಕ್ಯಾನಿಗೆ ನೀರು ಹಾಕುವಾಗ ಬ್ರೈನ್ ವಾಟರ್ಗೆ ನೀರು ಹೋಗ್ತದಲ್ಲ, ಸೊ ಅದರಿಂದೋಸ್ಕರ ನಾವು ಮೇಂಟೈನ್ ಮಾಡ್ಲಿಕ್ಕೆ ಉಪ್ಪು ರೆಡಿ ಇಡ್ತೇವೆ ಅಷ್ಟೇ. ಅದು ಹ್ಯಾಂಡ್ಲಿಂಗ್ ಕರೆಕ್ಟ್ ಇದ್ರೆ ಉಪ್ಪು ಹಾಕುವ ಅವಶ್ಯಕತೆ ಇರೋದಿಲ್ಲ. ಒಮ್ಮೆ ಹಾಕಿದ್ರೆ ಸ್ಟಾರ್ಟ್. ಉಪ್ಪು ಮತ್ತೆ ಅಮ್ಮನಿ ಹಾಗೆ. ಅದು ಲೀಕೇಜ್ ಯಾವ್ದು ಇಲ್ಲದಿದ್ರೆ ಅದು ಅಂದ್ರೆ ಇಟ್ ಇಸ್ ಫಾರ್ ಲೈಫ್ ಟೈಮ್. ಓಕೆ ಸರ್, ಈಗ ಇದು ಆಲ್ಮೋಸ್ಟ್ ಒಂದು ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ಒಂದು ಉಪ್ಪೆಲ್ಲ ತಿಂಗಳಿಗೆ? ಜಾಸ್ತಿ ಇಲ್ಲ ಸರ್, ಇಟ್ಸ್ ವೆರಿ ವೆರಿ ಲೆಸ್. ಅಂದ್ರೆ ನಮ್ಮ ಯೂಸ್ ಮೇಲೆ ಇರ್ತದೆ. ನಾವು ಅದು ಮಿಸ್ಯೂಸ್ ಮಾಡಿದ್ರೆ ಜಾಸ್ತಿ ಹೋಗ್ತದೆ. ವಾಟರ್ ಎಲ್ಲ ಒಂದು ಅಪ್ರಾಕ್ಸಿಮೇಟ್ ಎಷ್ಟು ಲೀಟರ್ ಬೇಕಾಗಬಹುದು? ವಾಟರ್ ಐಸ್ ಹೋದಾಗೆ ನಮ್ಮ ಡಿಮಾಂಡ್ ಮೇಲೆ. ಒಂದು ಇಮ್ಯಾಜಿನ್ ನಮ್ಮಲ್ಲಿ 700 ಕ್ಯಾನ್ ಉಂಟು. 700 ಕ್ಯಾನ್ ಹೋದ್ರೆ 70,000 ಲೀಟರ್ ಬೇಕು. 70,000 ಅಷ್ಟೇ. ಇಲ್ಲಾಂದ್ರೆ ಮತ್ತೆ ಅದು ನಾವು ಅದಕ್ಕೆ ಬೇರೆ ಏನು ಖರ್ಚಿಲ್ಲ, ಅಷ್ಟೇ. ಅಷ್ಟು ಹೋಗುದಿಲ್ಲ. ಈಗ ಸೀಸನ್ ಇಲ್ಲ ಅಲ್ಲ, 100, 200, 300 ಕ್ಯಾನ್ ಹೋಗ್ತದೆ ಅಷ್ಟೇ. ಈಗ ಸೀಸನ್ ಇಲ್ಲ ಅಂತಂದ್ರೆ ಸೊ ಬಿಸ್ನೆಸ್ ಕೂಡ ನಿಮಗೆ ತುಂಬಾ ಕಮ್ಮಿ. ಸರ್, ಈಗ ವಿಂಟರ್ ಟೈಮ್ ಅಲ್ಲಿ ಹೇಗೆ ಸರ್? ವಿಂಟರ್ ಟೈಮ್ ಟೋಟಲ್ ಕ್ಲೋಸ್ ಇರ್ತದೆ. ಅಂದ್ರೆ ವಿಂಟರ್ ಅಂದ್ರೆ ನಮ್ದು ಈಗ ಬ್ಯಾನ್ ಪೀರಿಯಡ್ ಇರ್ತದೆ 2 ಮಂತ್. ಅದರಲ್ಲಿ ಟೋಟಲ್ ಯೂನಿಟ್ ಬಂದಿರ್ತದೆ, ಮೇಂಟೆನೆನ್ಸ್ ಮಾಡ್ತೇವೆ. ಇದರಲ್ಲಿ ನಮ್ಮ ಡಿಸೆಂಬರ್ ಅದೆಲ್ಲ ಈಗ ನಮ್ಗೆ ಅಂದ್ರೆ ಬ್ಯಾನ್ ಪೀರಿಯಡ್ ಮಾತ್ರ ನಮ್ಗೆ ರಜಾ ದಿವಸ ಅಷ್ಟೇ, 2 ತಿಂಗಳ ರಜಾ ದಿವಸ. ಅಂದ್ರೆ ಈಗ ನಿಮ್ದು ಟೋಟಲ್ ಇಯರ್ಲಿ ಎಷ್ಟು? 10 ಮಂತ್ಸ್ ನಾವು ವರ್ಕ್ ಮಾಡ್ತೇವೆ, 10 ತಿಂಗಳು. ಇನ್ನು 2 ತಿಂಗಳು ಮಾತ್ರ ನಿಮ್ಗೆ? ಹೌದೌದು. ಮೇ, ಜೂನ್, ಜುಲೈ ರಜೆ ಇರ್ತದೆ. ಜೂನ್ ಜುಲೈ ರಜೆ, ಮೇ ತನಕ ಮಾತ್ರ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಆ ಮಂತ್ ಎಲ್ಲ ಹೇಗಿರುತ್ತೆ ಸರ್ ಸಾಧಾರಣ? ಆಗಸ್ಟ್ ಅಂದ್ರೆ ನ್ಯಾಚುರಲ್ ಕೆಲಾಮಿಟಿ ಜಾಸ್ತಿ ಇರ್ತದೆ. ಅಂದ್ರೆ ಗಾಳಿ ಗಿಳಿ ಬಂದ್ರೆ ಆಗಸ್ಟ್ ಅಲ್ಲಿ ಜಾಸ್ತಿ ಫಿಶಿಂಗ್ ಹೋಗುದಿಲ್ಲ. ಅದು ಕಮ್ಮಿ ಇದ್ರೆ ಅದು ಒಳ್ಳೇದಿದ್ರೆ ಒಳ್ಳೆ ಫಿಶಿಂಗ್ ಇರ್ತದೆ. ಅಂದ್ರೆ ಎಂತಾದ್ರೂ ಹವಾಮಾನ ವೈಪರೀತ್ಯ ಇಲ್ಲದಿದ್ರೆ ನಮ್ಗೆ ಫಿಶಿಂಗ್ ಒಳ್ಳೆ ಸಿಗ್ತದೆ. ಆಗ ಐಸ್ ಡಿಮಾಂಡ್ ಇರ್ತದೆ. ಇನ್ ಕೇಸ್ ಅದು ಅಲ್ಲಿ ಎಂತ ಬಿರುಗಾಳಿ ಗಿರುಗಾಳಿ ಬಂದ್ರೆ ಫಿಶಿಂಗ್ ಇರ್ತದೆ. ಅಂದ್ರೆ ಸ್ಟಾರ್ಟ್ ಅಲ್ಲ, ರೈನಿ ಸೀಸನ್. ಹೌದು, ಬಿರುಗಾಳಿ ಬಂದ್ರೆ ಹೋಗ್ಲಿಕ್ಕೆ ಹವಾಮಾನ ಇಲಾಖೆನೆ ಅದು ಇದು ಮಾಡಿರುತ್ತೆ, ಹೋಗ್ಬಾರ್ದು ಅಂತ. ಈ ನೆಕ್ಸ್ಟ್ ಎಲ್ಲ ಹೇಗೆ ಸರ್? ಈಗ ಇದ್ರದ್ದು ವಾಟರ್ ವೇಸ್ಟೇಜ್ ವಾಟರ್ ಅಂದ್ರೆ ಮೇಲೆ ಹೋಗುತ್ತೆ ಅದು? ಅದಂದ್ರೆ ನಾವು ವೇಸ್ಟ್ ಏನಿಲ್ಲ, ಡಂಪ್ ಮಾಡ್ಲಿಕ್ಕೆ ನೀರು ಯೂಸ್ ಮಾಡ್ತೇವಲ್ಲ, ಅದನ್ನು ಮೇಲೆ ಪಂಪ್ ಮಾಡಿ ಪುನಃ ಅದನ್ನೇ ರೀಯೂಸ್ ಮಾಡ್ತೇವೆ. ಅದು ರೀಸೈಕಲ್ ಆಗ್ತದೆ. ಮೇಲೆಗಡೆ ನಮ್ಮ ಪಂಪ್ ಅಲ್ಲಿ ಟ್ಯಾಂಕ್ ಉಂಟು, ಅದು ಅಲ್ಲಿ ಸ್ಟೋರ್ ಆಗ್ತದೆ. ಅಲ್ಲಿಂದ ನಾವು ಪಂಪ್ ಮಾಡಿ ಮೇಲೆ ಕಳಿಸ್ತೇವೆ. ಮೇಲೆ ಓವರ್ ಹೆಡ್ ಟ್ಯಾಂಕ್ ಉಂಟು, ಅಲ್ಲಿಂದ ಪುನಃ ಅದು ರೀಯೂಸ್ ಮಾಡ್ತೇವೆ. ನಿಮಗೆ ಟಚ್ ಮಾಡೋದು, ಅದು ಕೋಲ್ಡ್ ಇರ್ತದೆ ನೋಡಿ. ಅದು ನಾವು ಡಂಪ್ ಮಾಡುವ ನೀರು ಉಂಟಲ್ಲ, ಅದು ಕೋಲ್ಡ್ ಇರ್ತದೆ. ವೇಸ್ಟ್ ಮಾಡೋದಿಲ್ಲ ನಾವು. ಇದು ಡಂಪಿಂಗ್ ವಾಟರ್ ನೋಡಿ, ಇದು ಕೋಲ್ಡ್ ಇರ್ತದೆ. ಇದು ನೋಡಿ ಟಚ್, ಇದು ಕೋಲ್ಡ್ ಇರ್ತದೆ ನೋಡಿ. ಹೌದು, ಅಂದ್ರೆ ಇದು ರೀಯೂಸ್ ಆಗೋದು. ಮತ್ತೆ ಇದೆ ಮೇಲೆ ಹೋಗಿ ನಾವು ಇದು ಮಾಡ್ತೀವಿ, ಬಂದ್ ರೀಸೈಕಲ್ ಆಗ್ತಾ ಇರುತ್ತೆ. ಅದಂದ್ರೆ ರಿಯೂಸ್ ಆಗ್ತಾ ಇರ್ತದೆ. ರೀಸೈಕಲ್ ಅಲ್ಲ, ರೀಯೂಸ್ ಆಗುತ್ತೆ. ಅಂದ್ರೆ ನೀರು ಐಸಿಗೆ ಮಾತ್ರ ಯೂಸ್ ಮಾಡ್ಲಿಕ್ಕೆ. ಅಂದ್ರೆ ಐಸಿದ ಎಷ್ಟು ಯೂಸ್ ಆಗ್ತದೆ ಅಷ್ಟು ಮಾತ್ರ ನೀರು ನಮ್ಮ ಹತ್ರ ಇದೆ. ಅಂದ್ರೆ ಯೂಸ್ ಆಗ್ತದೆ ಅಷ್ಟು, ಪೋಲ್ ಆಗುದಿಲ್ಲ. ಅಂದ್ರೆ ವೇಸ್ಟ್ ಮಾಡಬಾರ್ದು ನಮ್ಮ